ನೀವು ಬಹಳ ವಿಷಯ ಅಂದ್ರಿ, ತಪ್ಪು ತಿಳ್ಕೊಂಡಿದ್ದೀರಿ ನೀವು. ಅವ್ರಿಗೆ ಬಹಳ ವಿಷಯ ಗೊತ್ತೇ ಇಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ ಒಂದು ವಿಷಯ, ಏನು ಗೊತ್ತಾ? RSS. ನೀವು ಪರಿಶಿಷ್ಟ ಜಾತಿ ವರ್ಗಗಳನ್ನು ಬಂದಿರತಕ್ಕಂಥ, ನೀವು ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿರೋದು, ಇಟ್ಕೊಂಡು ಹುಟ್ಟಿದವರು. ಪರಿಶಿಷ್ಟ ಜಾತಿ ವರ್ಗಗಳು ಈ ಪ್ರಾಂತ್ಯದಲ್ಲಿ ಹೆಂಗೆಲ್ಲ ಜೀವನ ಮಾಡ್ತಾವ್ರೆ ಅಂತ ಇಲ್ಲಿ ಬಂದು ನೋಡಿ. ಹಳ್ಳಿ ಕಡೆ ನಿಮಗೆ ಪರಿಶಿಷ್ಟ ಜಾತಿ ವರ್ಗಗಳ ಸಮಸ್ಯೆನೇ ಗೊತ್ತಿಲ್ಲ. ಅಪ್ಪನ ಆಶೀರ್ವಾದದಲ್ಲಿ ಬೆಳೆದು ಮಂತ್ರಿ ಆಗಿದ್ದೀರಿ, ಆದರೂ ನಮಗೇನು ಹೊಟ್ಟೆ ಉರಿ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿ ಪಡೆದು ಆ ಜನಾಂಗಗಳ ಸಮಸ್ಯೆ ಕೇಳಬೇಕು, ಅವರ ಸಂಕಷ್ಟಗಳಿಗೆ ಪರಿಹಾರ ಕೊಡಬೇಕು. ಅವ್ರು ಇವತ್ತಿಗೂ ಕೂಡ ದನ ಕರುಗಳು ತರ ರೀತಿಯಲ್ಲಿ ಹಳ್ಳಿಗಳಲ್ಲಿ ಬದುಕ್ತಾವ್ರೆ, ಅವರ ಜೀವನ ಮಟ್ಟವನ್ನು ಹೆಚ್ಚಿಸಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಆಶಯ ಆಗಿತ್ತು. ನೀವೇನ್ ಮಾಡ್ತಿದ್ದೀರಿ? ಆ ಮೀಸಲಾತಿಯನ್ನು ಪಡೆದು ಆ ಜನಾಂಗಗಳ ಕೆಲಸ ಮಾಡದೆ RSS ಕೆಲಸ ಮಾಡಕ್ ಹೋಗ್ತಾ ಇದ್ದೀರಾ ನೀವು. ಬೆಳಗಿಂದ ಸಂಜೆವರೆಗೂ RSS. ಬೇರೆ ಕೆಲಸ ಇಲ್ವಾ ನಿಮಗೆ? RSS ಅನ್ನು ನೀವಲ್ಲ, ನಿಮ್ಮಪ್ಪ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ನೀವು ಹುಟ್ಟೋದಕ್ಕೂ ಮುಂಚೆ, ನಿಮ್ಮ ತಂದೆಯವರು ಹುಟ್ಟೋದಕ್ಕೆ ಮುಂಚೆ 1925ರಲ್ಲಿ ಹುಟ್ಟಿದೆ ಅದು. ಆವತ್ತು ಬ್ರಿಟಿಷರಿದ್ರು. ಬ್ರಿಟಿಷರ ಕಾಲದಿಂದನೂ ಅದು ಸಂಘಟನೆಯಾಗಿ ಇವತ್ತಿಗೂ ಬರ್ತಾ ಇದೆ. ಅದು ಸ್ವಯಂ ಸೇವಕ ಸಂಘ, ಸ್ವಯಂ ಒಬ್ಬೊಬ್ಬರ. ಆದ್ರಿಂದ ಕಾನೂನನ್ನ ಪುಸ್ತಕ ತೆಗೆದು ಓದಕ್ಕೆ ಹೇಳಿ ಅವರಿಗೆ. ಕಾನೂನಿನಲ್ಲಿ ಎಲ್ಲೂ ಕೂಡ ಸಂಘ ಆಗೋರು ಅಥವಾ ಸಂಘಟನೆಗಳು ರಿಜಿಸ್ಟರ್ ಆಗಲೇಬೇಕಂತ ಏನಿಲ್ಲ, ಕಾನೂನಲ್ಲಿ ಏನಿಲ್ಲ. ಆದ್ರೆ ಆಗ್ಬೋದು, ಆಗದಿದ್ರೆ ಹೋಗ್ಬೋದು. ಯಾಕೆ ನಿಮ್ಮನ್ನ RSS ಮಂತ್ರಿ ಮಾಡಿದಾರ? ನಿಮ್ಮನ್ನ RSS ಅನ್ನು ನೋಡ್ಕೊಳಕ, ಅವ್ರ ಯೋಗಕ್ಷೇಮ ನೋಡಕ ನಿಮ್ಮನ್ನ ಮಾಡಿರೋದು. ದಲಿತರ ಯೋಗಕ್ಷೇಮ ಮಾಡೋದು ನಿಮ್ ಕೆಲಸ ಅಲ್ವಾ? ಮಾಡ್ರಿ. ಈ ರೀತಿ ಇದೇಂದ್ರೆ ಜವಾಬ್ದಾರಿ ಬಿಟ್ಟು ಪ್ರಚಾರಕ್ಕಾಗಿ ಮಾಡ್ತಕ್ಕಂಥ ಕೆಲಸ ಇದು. ಇದನ್ನ ದಯವಿಟ್ಟು ಅವ್ರನ್ನ ನಿಲ್ಲಿಸ್ರಿ, ಕೇಳಿ. ಅದನ್ನ ಪರಿಶಿಷ್ಟ ಜಾತಿ ವರ್ಗಗಳ ಸಮಸ್ಯೆಗಳು ಬೇಕಾದಷ್ಟು ಅದನ್ನ ಮಾಡಕ್ ಹೇಳಿ ಅವ್ರಿಗೆ. ಇಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಬಿಸಾಕಿ ಹೋಗಕ್ಕೆ ಹೇಳಿ. RSS ಕೆಲಸ ಮಾಡಕ್ ಹೇಳಿ ಅವ್ರಿಗೆ.